ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET 2025 ಕುರಿತು ಎರಡು ಬಿಗ್ ಅಪ್ಡೇಟ್ಸನ್ನು ಕೊಡ್ತೀನಿ. ಒಂದು ಬಂದು ಆಲ್ ಟಿಕೆಟ್ ಬಗ್ಗೆ ಸುಮಾರು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಆಲ್ ಟಿಕೆಟನ್ನು ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ನಮ್ಮ ಕಾಲೇಜಸ್ ಹತ್ರ ಕೊಡ್ತಾರಾ ಏನು ಅಂತ ಹೇಳಿಬಿಟ್ಟು. ಸೊ ಎಲ್ಲದ್ರ ಬಗ್ಗೆನೂ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಆಲ್ ಟಿಕೆಟ್ ನಿಮ್ಗೆ ಯಾವಾಗ ಸಿಗುತ್ತೆ, ಯಾವ ರೀತಿ ಪಡ್ಕೋಬೇಕು ಅಂತ ಹೇಳಿ. ಆ್ಯಂಡ್ ಹಾಗೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಒಂದಿಷ್ಟು ಡೌಟ್ಸನ್ನು ಕೇಳ್ತಿದ್ದಾರೆ. ಈಗ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿಲ್ಲ ಅಂತಂದರೆ ನಮ್ಗೆ ಆಲ್ ಟಿಕೆಟ್ ಕೊಡಲ್ವಾ, ನಾವು ಎಕ್ಸಾಮ್ ಬರೆಯೋದಕ್ಕೆ ಆಗಲ್ವಾ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಪಟ್ ಅಂತ ಒಂದು ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ, ಈಗಾಗಲೇ ನೀವೆಲ್ಲ ಥಿಯರಿ ಎಕ್ಸಾಮ್ಸನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ. ಥಿಯರಿ ಎಕ್ಸಾಮ್ಸ್ ಆಗಿದ್ದಾದ್ಮೇಲೆ ಈಗ ನೆಕ್ಸ್ಟ್ ಬರುವಂತಹ KCET ಎಕ್ಸಾಮ್ಗೆ ನೀವು ತುಂಬ ಹಾರ್ಡ್ ವರ್ಕ್ ಆದರೆ ಮಾಡ್ತಿದ್ದೀರಾ. ಯಾಕೆ ಅಂತಂದರೆ ಎಲ್ಲರ ಮೈಂಡಲ್ಲೂ ಒಂದೇ ಕಾನ್ಸೆಪ್ಟ್ ಇರುತ್ತೆ, ನನಗೊಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗಬೇಕು, ನನಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲೂ ಈಗ ಟಾಪ್ ಇಂಜಿನಿಯರಿಂಗ್ ಕಾಲೇಜಸಲ್ಲಿ CSE ಬ್ರಾಂಚನ್ನು ಪಡ್ಕೋಬೇಕು ಅಂತಂದರೆ ತುಂಬ ಕಷ್ಟ ಅಂತ ನಿಮಗೂ ಸಹ ಗೊತ್ತು. ಸೊ ಬಟ್ ಫಾರ್ ಎ ಸ್ಮಾಲ್ ಚೇಂಜ್ ಏನು ಅಂತ ಅಂದರೆ ನಾನು ನಿಮಗೆ ಇಲ್ಲಿ ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ. ನೋಡಿ, ಈ ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜಿಯಲ್ಲಿ ನಿಮ್ಗೊಂದು ಒಳ್ಳೆ ರೀತಿಯ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸೆಕ್ಯೂರ್ ಆಗಿ ನೀವು ಒಂದು ನೆಕ್ಸ್ಟ್ ಜನರೇಷನ್ ಕಾಲೇಜ್ಗೆ ಅಡ್ಮಿಷನ್ ಅನ್ನ ಆಗೋದಕ್ಕೆ ಇಲ್ಲಿ ನಿಮ್ಗೆ ನೋಡಿ ಒಂದು ಅಡ್ವಾನ್ಸ್ಡ್ ಕರಿಕ್ಯುಲಮ್ ಬಿಲ್ಟ್ ಬೈ ಟಾಪ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅನ್ನ ಅವರು ಆಫರ್ ಆದ್ರೆ ಮಾಡ್ತಿದ್ದಾರೆ ನಿಮ್ಗೆ. ಅಂಡ್ ಈಗ ನಿಮ್ಗೆ ನೋಡಿ NIAT ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಯಾಕೆ ಡಿಫರೆಂಟ್ ಫ್ರಮ್ ಅದರ್ ಕಾಲೇಜಸ್, ಇದರಲ್ಲಿರುವಂತಹ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ನೋಡಿ, ನಿಮ್ಗೆ ಇಲ್ಲಿ 4-year BTech ಪ್ರೋಗ್ರಾಮ್ ದಟ್ ಆಫರ್ಸ್ ಕಟಿಂಗ್ ಎಡ್ಜ್ ಸ್ಪೆಷಲೈಸೇಷನ್ ಇನ್ ಮಿಷನ್ ಲರ್ನಿಂಗ್ ಅಂಡ್ ಡೇಟಾ ಸೈನ್ಸ್ ಅಂಡ್ ಹಾಗೇನು ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ವಿತ್ ನ್ಯೂ ಏಜ್ ಕ್ಲಾಸ್ ರೂಮ್ಸ್ ಡಿಸೈನ್ ಟು ಹೆಲ್ಪ್ ಯು ಥ್ರೈವ್. ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ ವರ್ಕ್ ಆನ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್, ಬಿಲ್ಡ್ ಪ್ರಾಜೆಕ್ಟ್ಸ್ ಲೈಕ್ ದೇರ್ ಓನ್ ವಾಟ್ಸ್ಆಪ್, ಅಮೆಜಾನ್. ಈ ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಈಸ್ ಲೊಕೇಟೆಡ್ ಇನ್ ಬೆಂಗಳೂರಲ್ಲೇ ಇದೆ. ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿ ಇದಕ್ಕೆ ನೋಡಿ. ಅಂಡ್ ಹಾಗೇನು ನೀವು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಇದಕ್ಕೆ ಅಪ್ಲೈ ಮಾಡೋದಕ್ಕೆ 30 ಮಾರ್ಚ್ ನಿಮಗೆ ಲಾಸ್ಟ್ ಡೇಟ್ ಇರುವಂತದ್ದು. ಸೊ ಆದಷ್ಟು ಬೇಗ ಎಲ್ಲರೂ ಹೋಗಿ ಅಪ್ಲೈ ಮಾಡಿ. ಇಲ್ಲಿ ನಿಮಗೆ ಲಿಮಿಟೆಡ್ ಸ್ಲಾಟ್ಸ್ ಆದ್ರೆ ಇರುತ್ತೆ. ಇದೊಂದು ರೀತಿಯ ನಿಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಮುಂದಿನ ತಿಂಗಳು 16 ಅಂಡ್ ಹಾಗೇನು 17ನೇ ತಾರೀಕು ಇರುವಂತಹ KCET ಎಕ್ಸಾಮ್ಗೆ ಹಾಲ್ ಟಿಕೆಟ್ ಯಾವಾಗ ಸಿಗುತ್ತೆ ಅಂತ ಅಂದ್ರೆ ನೋಡಿ, ನಿಮ್ಗೆ ಹಾಲ್ ಟಿಕೆಟ್ ಬಂದ್ಬಿಟ್ಟು ಆನ್ಲೈನ್ ಅಲ್ಲೇ ಸಿಗುತ್ತೆ. ನಿಮ್ಮ ಒಂದು ಕಾಲೇಜಸ್ ಅಲ್ಲಿ ಆದ್ರೆ ಒಂದು ಹಾಲ್ ಟಿಕೆಟ್ ಅನ್ನ ಪ್ರೊವೈಡ್ ಆದ್ರೆ ಮಾಡೋದಿಲ್ಲ. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಈಗ ಮೊದಲಿಗೆ ನೀವು ಏನೊಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ವೆಬ್ಸೈಟ್ ಅನ್ನ ನೋಡ್ತಿದ್ದೀರಾ, KCET 2025 ಅಂತ ಹೇಳ್ಬಿಟ್ಟು. ಇದೇ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಆ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದಾಗ ಜಸ್ಟ್ ಏನಿಲ್ಲ, ನಿಮ್ಮ ಒಂದು KCET ಒಂದು ಅಪ್ಲಿಕೇಶನ್ ನಂಬರ್ ಅನ್ನ ಕೇಳ್ತಾರೆ. ಈಗಾಗಲೇ ನೀವು ಅಪ್ಲಿಕೇಶನ್ ಹಾಕಿದ್ರೆ ಫೈನಲ್ ಪ್ರಿಂಟ್ಔಟ್ ಅನ್ನು ಸಹ ನಿಮ್ಮ ಹತ್ರ ಇದೆ. ಇಲ್ಲ ಅಂತಂದ್ರೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರೋ ತರ ಕೊಡ್ತಾರೆ. ಜಸ್ಟ್ ನೀವು ಅದನ್ನ ಎಂಟರ್ ಮಾಡಿದಿರ ಅಂತ ಅಂದ್ರೆ ನಿಮ್ಮ ಒಂದು ಹಾಲ್ ಟಿಕೆಟ್ ಆದ್ರೆ ಡೌನ್ಲೋಡ್ ಆಗುತ್ತೆ PDF ಫಾರ್ಮ್ಯಾಟ್ ಅಲ್ಲಿ. ಯಾರಾದ್ರೆ ಈಗಾಗಲೇ ಒಂದು JEE ಎಕ್ಸಾಮ್ಗೆ ಅಟೆಂಡ್ ಆಗಿದ್ರು ಆ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ ನಿಮಗೆ JEE ಯಾವ ರೀತಿ ಹಾಲ್ ಟಿಕೆಟ್ ಬಂತು, ಅದೇ ತರ KCET ಈ ಎಕ್ಸಾಮ್ ಬರೆಯೋದಕ್ಕೆ ನಿಮ್ಗೆ ಹಾಲ್ ಟಿಕೆಟ್ ಆದ್ರೆ ಬರುತ್ತೆ. ಜಸ್ಟ್ ಇದೇ ಒಂದು ವೆಬ್ಸೈಟ್ ಅಲ್ಲಿ ಬರುತ್ತೆ. ಯಾವಾಗ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ ಈಗ ಮುಂದಿನ ತಿಂಗಳು 16 ಅಂಡ್ ಹಾಗೇನೋ 17ನೇ ತಾರೀಕು ಇರೋದ್ರಿಂದ ಈಗ ನೆಕ್ಸ್ಟ್ ಮಂತ್ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ವೀಕ್ ಇಲ್ಲ ಅಂತಂದ್ರೆ ಅದರ ನೆಕ್ಸ್ಟ್ ವೀಕ್ ಸ್ಟಾರ್ಟಿಂಗ್ ಅಲ್ಲೇ ನಿಮಗೆ ಒಂದು ಲಿಂಕ್ ಆದ್ರೆ ಸಿಗುತ್ತೆ. ನೀವು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಆದ್ರೆ ಮಾಡ್ಕೋಬಹುದು. KE ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಸಿಗುತ್ತೆ. ನೀವೆಲ್ಲೂ ಕಾಲೇಜಸ್ಗೆ ಹೋಗಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ. ನಿಮಗೆ ಈ ಒಂದು ಹಾಲ್ ಟಿಕೆಟ್ ಏನಿದೆ KCET ಎಕ್ಸಾಮ್ ಹಾಲ್ ಟಿಕೆಟ್ KE ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಿಂಕ್ ಅನ್ನ ಕೊಡ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಕ್ರೆಡೆನ್ಷಿಯಲ್ ಡೀಟೇಲ್ಸ್ ಏನು ಕೇಳುತ್ತೆ ಆ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ್ರೆ ನಿಮಗೆ ಒಂದು ಹಾಲ್ ಟಿಕೆಟ್ ಆದರೆ ಜನರೇಟ್ ಆಗುತ್ತೆ. ಆ PDF ಅನ್ನು ಪ್ರಿಂಟ್ಔಟ್ ತಗೊಂಡು ಡೈರೆಕ್ಟ್ ನೀವು ಎಕ್ಸಾಮಿಗಾದರೆ ಹೋಗ್ಬೋದು. ಈಗ ನೀವು ಕೇಳ್ಬೋದು, ಸರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾರಾದರೂ ಮಾಡಿಸಿರ್ತಾರೋ ಅವ್ರಿಗೆ ಮಾತ್ರನೇ ಹಾಲ್ ಟಿಕೆಟ್ ಬರುತ್ತಾ ಅನ್ನೋದಾದ್ರೆ ಖಂಡಿತವಾಗ್ಲೂ ಅಲ್ಲ. ಈಗಾಗಲೇ ಇದ್ರ ಬಗ್ಗೆ KE ಕಡೆಯಿಂದ ಕ್ಲಿಯರ್ ಆಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ರು. ನಾನು ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ ನಿಮಗೆ. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಾಸ್ ಎ ವಿದ್ಯಾರ್ಥಿಗಳೇನಿದೆ, ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಯಾರ್ಯಾರು ಅಟೆಂಡ್ ಆಗಬೇಕು, ಯಾರ್ಯಾರು ಅಟೆಂಡ್ ಆಗಬಾರ್ದು ಅನ್ನೋದನ್ನು ನಾನು ಸಪ್ರೇಟ್ ವೀಡಿಯೋಸನ್ನು ಮಾಡಿದ್ದೀನಿ. ಎಲ್ಲ ಒಂದು ಲಿಂಕ್ಸನ್ನು ಸಹ ನಿಮಗೆ ಕೊಡ್ತೀನಿ, ಚಾನಲಲ್ಲೇ ಸಿಗ್ತವೆ. ಸೊ ಹೋಗಿ ಚಾನಲ್ಗೆ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಏನು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ರು ಅಂತ ಅಂದ್ರೆ ನೋಡಿ, KCETಗೆ ಅಪ್ಲಿಕೇಶನ್ ಯಾರೆಲ್ಲ ಹಾಕಿರ್ತಾರೆ, ಈಗ ನೀವು ಒಂದು KCET ಅಪ್ಲಿಕೇಶನ್ಗೆ ಫೀಸನ್ನು ಪೇ ಮಾಡಿ ಯಾರೆಲ್ಲ ಒಂದು ಅಪ್ಲಿಕೇಶನ್ ಅನ್ನು ಹಾಕಿರ್ತಾರೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಹಾಲ್ ಟಿಕೆಟ್ ಆದರೆ ಸಿಗುತ್ತೆ. ಎಲ್ಲ ಒಂದು ಸ್ಟೂಡೆಂಟ್ಸ್ನ ಎಕ್ಸಾಮನ್ನು ಬರೀಬೋದು. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪಲ್ಸರಿ ಆದರೆ ಇಲ್ಲ. ಓಕೆನಾ, ಕಂಪಲ್ಸರಿ ಇಲ್ಲ, ಎಕ್ಸಾಮ್ ಬರೆಯೋದಕ್ಕೆ ಅಷ್ಟೇ. ಬಟ್ ನಿಮಗೆ ಕೌನ್ಸಿಲಿಂಗ್ಗೆ 100% ಬೇಕೇ ಬೇಕು. ಈಗ ಜಸ್ಟ್ ನೀವು ಒಂದು KCETಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ಫೀಸನ್ನು ಪೇ ಮಾಡಿದ್ದೀರಾ ಅಂತ ಅಂದರೆ ಫೀಸನ್ನು ಪೇ ಮಾಡಿ ಫೈನಲ್ ಪ್ರಿಂಟ್ಔಟ್ ಇರುತ್ತೆ ಅಲ್ವಾ, ನಿಮಗೆ ಹಾಲ್ ಟಿಕೆಟ್ ಬರುತ್ತೆ. ನೀವು ಎಕ್ಸಾಮ್ಗೂ ಅಟೆಂಡ್ ಆಗ್ಬೋದು. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್
ವೆರಿಫಿಕೇಶನ್ ಏನಕ್ಕೆ ಅಟೆಂಡ್ ಆಗಬೇಕು ಅಂತ ಅಂದರೆ, ಈಗ KCET ಎಕ್ಸಾಮ್ ಆಗಿದ್ದಾದ್ಮೇಲೆ ನಿಮ್ಗೆ ರಿಸಲ್ಟ್ ಬರುತ್ತೆ, ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ, ಇಂಜಿನಿಯರಿಂಗ್ ರ್ಯಾಂಕ್ ಇಷ್ಟು ಬಂದಿದೆ, ನೀವು ಯಾವುದಕ್ಕೆಲ್ಲ ಸಬ್ಜೆಕ್ಟ್ಸ್ ಬರ್ದಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿ ಈ ಥರ ರ್ಯಾಂಕಿಂಗ್ ಆದರೆ ಬಂದಿದೆ ಅಂತ ತೋರಿಸುತ್ತೆ. ಆ ರ್ಯಾಂಕಿಂಗ್ ಬಂದಿದ್ದಾದ್ಮೇಲೆ ನೆಕ್ಸ್ಟ್ ಒಂದು ಕಾಲೇಜಸ್ಗೆ ಜಾಯ್ನ್ ಆಗೋದಕ್ಕೆ ಕೌನ್ಸಿಲಿಂಗ್ ಪ್ರೊಸೀಜರ್ ಏನಿದೆ, ಆ ಒಂದು ಕೌನ್ಸಿಲಿಂಗ್ ಪ್ರೊಸೀಜರ್ಗೆ ನೀವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಕಂಪಲ್ಸರಿ ಮಾಡಿಸ್ಕೋಬೇಕು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದರೆ ಅಷ್ಟೇ ನಿಮಗೆ ನೆಕ್ಸ್ಟ್ ಒಂದು ವೆರಿಫಿಕೇಶನ್ ಸ್ಲಿಪ್ ಅಂತ ಬರುತ್ತೆ. ಆ ವೆರಿಫಿಕೇಶನ್ ಸ್ಲಿಪ್ ಇದ್ರೆ ನೀವು ಕೌನ್ಸಿಲಿಂಗ್ಗೆ ಎಂಟ್ರಿ ಆಗ್ಬೋದು. ಓಕೆನಾ? ಸೊ ಇಷ್ಟು ನೀವು ಸದ್ಯಕ್ಕೆ ಏನು ತಲೆಯಲ್ಲಿ ಇಟ್ಕೋತೀರಾ ಅಂತ ಅಂದರೆ, ಈಗಾಗಲೇ ನೀವು ಒಂದು ಫೀಸನ್ನು ಪೇ ಮಾಡಿದ್ದೀರಾ ಆ್ಯಂಡ್ ಹಾಗೇನು ಒಂದು ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟನ್ನು ತಗೊಂಡಿದ್ದೀರಾ, ನಿಮ್ದೆಲ್ಲ ಕರೆಕ್ಟ್ ಇದೆ. ನೀವೇನು ಮಾಡ್ತೀರಾ, ಜಸ್ಟ್ ಈಗ ನೀವು ಮುಂದಿನ ತಿಂಗಳಲ್ಲಿ ಹಾಲ್ ಟಿಕೆಟ್ ಒಂದು ಲಿಂಕನ್ನು ಕೊಡ್ತಾರೆ, ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನೀವು ಬೇಕಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನನ್ನು ಮಾಡಿಸ್ಕೊಳ್ಳೋದಕ್ಕೆ ಇನ್ನೂ ಯಾವುದೇ ಥರದ ಲಾಸ್ಟ್ ಡೇಟನ್ನು ಡಿಕ್ಲೇರ್ ಆದರೆ ಮಾಡಿಲ್ಲ. ಬಟ್ ಈಗ ನಿಮ್ದು ಈಗಾಗಲೇ ಥಿಯರಿ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೂಡೆಂಟ್ಸ್ ಇನ್ನೂ ಯಾರು ಪೆಂಡಿಂಗ್ ಇಟ್ಕೋತಿರೋ ಅಂಥ ಸ್ಟೂಡೆಂಟ್ಸ್ ಹೋಗಿ ನಿಮ್ಮ ಒಂದು ಕಾಲೇಜಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನನ್ನು ಮಾಡಿಸ್ಕೊಳ್ಳಿ. ಎಕ್ಸಾಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮಗೆ ಕಂಪಲ್ಸರಿ ಇಲ್ಲ, ಬಟ್ ನೀವು ಒಂದು ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕು, ಕೌನ್ಸಿಲಿಂಗ್ ಥ್ರೂ ಸೀಟನ್ನು ತಗೋಬೇಕಲ್ವಾ. ಸೊ ಆಗ ನಿಮ್ಗೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದರೆ ಇಂಪಾರ್ಟೆಂಟು, ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಲೇಬೇಕು. ಇದರಲ್ಲಿ ಏನಾದರೂ ಬೇರೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ಎಲ್ಲರ ಒಂದು ಕಮೆಂಟ್ಸ್ಗೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.